Sir, in connection with pen drive, sir, in connection with pen drive allegations, every day there are. I do not want to answer pen drive cases here. ಒಂದು ವರ್ಷದ ಬಗ್ಗೆ ನೀವು ಮಾತಾಡಕ್ಕೆ ಹೇಳ್ಬಿಟ್ಟು ಇದನ್ನೆಲ್ಲ ಕೇಳಿದ್ರೆ ಹೆಂಗೆ? ಸರ್, ನಿಮ್ ಗವರ್ಮೆಂಟ್ ಸರ್ ಆಡಿಯೋ ರಿಲೀಸ್ ಮಾಡಿ ಆರೋಪ ಮಾಡಿದ್ದಾರೆ ಸರ್. ನಿಮ್ ಗವರ್ಮೆಂಟ್ ಮೇಲೆನೆ ಆರೋಪ ಮಾಡಿದ್ದಾರೆ. Sir, there are allegations against your own government of. ಮೊದಲಿಂದ ಕೇಳ. Sir, there are allegations against your own government. There are audios released. There are allegations against your own government that your ministers have leaked these particular videos. And there is also allegations that they want to spoil the image of Devegowda and H.D. Kumaraswamy family. And that is the reason your party leaders, your own ministers have released these videos of Prajwal Revanna across the state. Your ನೀನು ಕನ್ನಡದಲ್ಲಿ ಹೇಳ, ಕನ್ನಡ ಅರ್ಥ ಆಗುತ್ತಲ್ಲ ನೋಡಪ್ಪ. ಪ್ರಜ್ವಲ್ ರೇವಣ್ಣನ ಮೇಲೆ ದೇವರಾಜೇಗೌಡ ನಾನೇ ಬರೆದಿದ್ದೆ, 6 ತಿಂಗಳ ಹಿಂದೆನೆ ಬರೆದಿದ್ದೆ, ಪಾರ್ಟಿ ಟಿಕೆಟ್ ಅಲಯನ್ಸ್ ಮಾಡ್ಕೋಬೇಡಿ, ಅವನಿಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗುತ್ತೆ, ಬೇಡ ಅಂತ ಹೇಳಿದ್ದೆ ಅಂತ ಯಾರು ಹೇಳಿದವರು? ಮಿಸ್ಟರ್ ದೇವರಾಜೇಗೌಡ. ಅವರು 27ನೇ ತಾರೀಕು, 26ಕ್ಕೆ ಎಲೆಕ್ಷನ್ ಆಯ್ತು, 27ಕ್ಕೆ ದೇಶ ಬಿಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣ. ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಪ್ರಜ್ವಲ್ ರೇವಣ್ಣನ ಮೇಲೆ ವಿಕ್ಟಿಮ್ ಅಲ್ವಾ, ಅವ್ರ ಮನೆ ಕೆಲಸದವ್ರು. ಕೊಟ್ಟಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದ್ಮೇಲೆ ಮತ್ತೆ ಫರ್ದರ್ ಕಂಪ್ಲೇಂಟ್ ಕೊಟ್ಟು ರೇಪ್ ಮಾಡಿದ್ದಾರೆ ಅಂತ 376ಗೆ ಅದನ್ನು ಸೇರಿಸಿದ್ರು, ಆ ಸೆಕ್ಷನ್ ಕೂಡ ಸೇರಿಸಿದ್ದಾರೆ. ಇದಾದ್ಮೇಲೆ ಈ ಬಿಜೆಪಿ ಜೆಡಿಎಸ್ನವರು ಷಡ್ಯಂತ್ರ ಮಾಡಿದ್ರೆ, ದೇವೇಗೌಡರ ಕುಟುಂಬದವ್ರ ಮೇಲೆ, ರೇವಣ್ಣನ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ? ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು? ಆಮೇಲೆ 6 ತಿಂಗಳಲ್ಲೇ ಗೊತ್ತಿದ್ರು ಕೂಡ, 6 ತಿಂಗಳಲ್ಲೇ ಗೊತ್ತಿದ್ರು ಟಿಕೆಟ್ ಯಾಕೆ ಕೊಟ್ಟರು? ಆಮೇಲೆ ಅವ್ರಿಗೆ ಅವ್ರ ಪರವಾಗಿ ಭಾಷಣ ಮಾಡಕ್ಕೆ ಯಾಕೆ ಹೋದ್ರು? ಗೊತ್ತಿದ್ವು. ಹೇಳಪ್ಪ, ಎಲ್ಲಿ ಷಡ್ಯಂತ್ರ ಎಲ್ಲಿದೆ? ಆಡಿಯೋ ಯಾರು ಲೀಕ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ? ಎನಿ ಎವಿಡೆನ್ಸ್ ಯು ಹ್ಯಾವ್? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಸುಮ್ಮನೆ ಏನೋ ಹೇಳ್ತಾರೆ ಅಷ್ಟೇ. ಆಡಿಯನ್ಸು ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಐ ಡು ನಾಟ್ ವಾಂಟ್ ಟು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ನಾನು ತಪ್ಪೇನಾಗ್ತದೆ. ನಮ್ಮ ಗವರ್ಮೆಂಟ್ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಸ್ತದೆ, ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ಅಥವಾ ಯಾರಿಗೂ ಸಹಾಯ ಮಾಡೋದಾಗಲಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ತಾಳೆ ನಾನು ಉತ್ತರ ಹೇಳ್ತಾ ಇದ್ದೀನಿ, ನೀನು ಕೈ ಹಿಡ್ಕ ಸರ್. ಆಮೇಲೆ ಇವರು ನೀನು ಮಧ್ಯೆ ಹೇಳ್ಬೇಡ, ಇವ್ರಿಗೆ ಹೇಳಿದ್ದೀನಿ ನಾನು ಸರ್. ಸರ್, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.